ಆತ್ಮೀಯ ಬಂಧುಗಳೇ, ಹೇಗಿದ್ದೀರಾ ಎಲ್ಲರೂ? ನೋಡಿ ಸ್ನೇಹಿತರೆ, ಗಣಪ ಖ್ಯಾತಿಯ ನೀವು ಸಂತೋಷ್ ಬಾಲರಾಜ್ ಅಂತ ನೀವು ಎಲ್ಲರೂ ಕೂಡ ನೋಡಿರ್ಬೋದು. ಆಲ್ರೆಡಿ ಗಣಪ ಸಿನಿಮಾ ಎಷ್ಟೋ ಜನ ನೋಡಿಲ್ಲದೆ ಇರ್ಬೋದು. ದಯವಿಟ್ಟು ನೋಡಿ, ಗೊತ್ತಾಗುತ್ತೆ. ನೋಡಿ, ಇವ್ರಿಗೆ ಈಗ ಕಾಯಿಲೆ ಅಂತಕ್ಕಂತಂದರೆ ಈಗ ಆಲ್ರೆಡಿ ಒಂದು 38ರಿಂದ 40 ವರ್ಷ ಇರ್ಬೋದು ಇವ್ರಿಗೆ ಒಂದು ಏಜು. ಆದರೆ ಇವ್ರಿಗೆ ಕಾಯಿಲೆ ಅಂತ ಬಂದಾಗ ಜಾಂಡೀಸ್ ಕಾಯಿಲೆ ಬಂದಿದೆಯಂತೆ. ಬಟ್ ಆದರೂ ಕೂಡ ಜಾಂಡೀಸ್ ಕಾಯಿಲೆ ವಾಸಿ ಆಗುತ್ತೋ ಇಲ್ವೋ ಅಂತ ಅನ್ನೋದು ಕೂಡ ಗೊತ್ತಿಲ್ಲ. ನೋಡಿ, ಇಂಥ ನಟ ನಮ್ಮ ಸ್ಯಾಂಡಲ್ವುಡಲ್ಲಿ ಕೂಡ ಇಂಥ ಫೇಮಸ್ ನಟ. ಹಿಂದೆ ಗಣಪ ಅನ್ನೋದಾದ್ಮೇಲೆ ಕರಿಯ 2 ಅನ್ನೋದು ತುಂಬ ಸಿನಿಮಾ ಮಾಡಿದರು. ಕೆಂಪ ಅನ್ನೋ ಸಿನಿಮಾದಲ್ಲಿ ಮೊದಲೇ ಫೇಮಸ್ ಆಗಿದ್ರು. ಅದು ಬಿಟ್ಟರೆ ಇನ್ನು ಬರ್ತಾ ಬರ್ತಾ ಸ್ವಲ್ಪ ಸಿನಿಮಾಗಳು ಸತ್ಯಂ ಅನ್ನೋದರಲ್ಲಿ ಮತ್ತು ಕಾಜಲ್ ಅನ್ನೋ ಸಿನಿಮಾ ಕೂಡ ತುಂಬ ಮುಂದೆ ಅಪ್ಕಮಿಂಗ್ ಸಿನಿಮಾ ಬರೋ ಟೈಮ್ ಬರ್ತಾ ಇತ್ತು. ಅಷ್ಟರಲ್ಲಿ ಈಗ ಜಾಂಡೀಸ್ ಅನ್ನೋ ಒಂದು ಕಾಯಿಲೆಗೆ ಈಗ ಒಳಗಾಗಿದ್ದಾರೆ. ಇಲ್ಲೇ ನಿಯರ್ ಬೈ ಆನೇಕಲ್ ಬಾಲರಾಜ್ ಅಂತ ಕೂಡ ಕರೀತಾರೆ. ನಿಯರ್ ಬೈ ಇಲ್ಲಿ ಸಾಗರ್ ಹಾಸ್ಪಿಟ್ಲ್ ಕೂಡ ಬೆಂಗಳೂರಲ್ಲಿ ಅಡ್ಮಿಟ್ ಮಾಡಲಾಗಿದೆ. ಜಯನಗರದ ಒಂದು ಸಾಗರ್ ಹಾಸ್ಪಿಟ್ಲ್ ಅಂತ ನಾವೇನು ಕರಿತೀವಿ, ಅಲ್ಲಿ ಅಡ್ಮಿಟ್ ಮಾಡಿದಾರಂತೆ. ಯಾಕೆ ಅಂತಂದರೆ ಈಗಾದರೂ ಕೂಡ ನೋಡಿ, ನಮ್ಮ ಸ್ಯಾಂಡಲ್ವುಡ್ ಇಂಡಸ್ಟ್ರಿ ಎಷ್ಟೆಷ್ಟೋ ಜನ ಸಿನಿಮಾದಲ್ಲಿ ಹೆಸರು ಮಾಡಬೇಕು ಅಂತ ಬರ್ತಾರೆ, ಹೆಸರು ಮಾಡ್ತಾರೆ, ಇಲ್ಲ ಅಂತಲ್ಲ. ಜೊತೆಗೆ ಈ ಥರ ಕಾಯಿಲೆಗಳು ಕೂಡ ನಾವು ಯೋಚನೆ ಮಾಡಬೇಕು. ನೋಡಿ, ಕಾಯಿಲೆ ಅಂತಕ್ಕಂಥದ್ದು ಮನುಷ್ಯನ ಎಷ್ಟು ಕುಮ್ಮಕ್ಕನಿಗೆ ಕೊಟ್ಟಂಗೆ ಎಷ್ಟು ಕೊಟ್ಬಿಡುತ್ತೆ ಅಂತಂದರೆ, ಎಲ್ರಿಗೂ ಅಷ್ಟೇ ಜೀವನದಲ್ಲಿ ನಾವು ತಿನ್ನೋ ಆಹಾರ ಫುಡ್ಡು ಏನಿರುತ್ತೆ ಅದನ್ನು ನಾವು ಕಂಟ್ರೋಲ್ ಮಾಡಲಿಲ್ಲ ಅಂದರೆ ಎಲ್ರಿಗೂ ಅಷ್ಟೇ ಜಾಂಡೀಸ್ ಮಾತ್ರ ಅಲ್ಲ, ಶುಗರ್ ಮಾತ್ರ ಅಲ್ಲ, BP ಅಲ್ಲ, ಎಲ್ಲ ಕಾಯಿಲೆಗಳು ಕೂಡ ಬಂದುಬಿಡುತ್ತೆ. ನೋಡಿ, ಆದರೂ ಕೂಡ ಎಷ್ಟೋ ಜನ ನಮ್ಮ ಸ್ಯಾಂಡಲ್ವುಡ್ ನಟರಾಗಬೇಕು ಅಂತ ಕೂಡ ಈಗಲೂ ಕೂಡ ಬರ್ತಾರೆ, ನಟರು ಕೂಡ ಆಗ್ತಾರೆ. ಎಷ್ಟೋ ಜನ ಆಗೋದೇ ಇಲ್ಲ. ಯಾಕಾಗಲ್ಲ ಅಂತಂದರೆ ಇದೇ ರೀತಿ ನೋಡಿ, ಎಷ್ಟೋ ಜನಕ್ಕೆ ಕೈಲಿ ದುಡ್ಡಿರಲ್ಲ. ಒಂದು ಏನೋ ದುಡ್ಡನ್ನ ಒಂದು 10 ಲಕ್ಷನೋ 5 ಲಕ್ಷನೋ ಹಿಂಗೆ ತೊಗೊಂಬರ್ತಾರೆ. ಲೋ ಬಜೆಟಲ್ಲಿ ಸಿನಿಮಾ ಮಾಡೋಣ, ಏನೋ ಕಮ್ಮಿ ಬಜೆಟಲ್ಲಿ ಏನೋ ಒಬ್ಬ ಡೈರೆಕ್ಟ್ ಹಿಡಿಯೋಣ, ಹಿಡ್ಬಿಟ್ಟು ಏನೋ ಒಂದು ಬಕೆಟ್ ಹಿಡಿಯೋಣ, ಹಿಡಿದ್ಬಿಟ್ಟು ಸಿನಿಮಾ ಮಾಡೋಣ ಅಂತ ಬರ್ತಾರೆ. ಕೊನೆಗೆ ಈ ರೀತಿ ಕೈ ಕೊಟ್ಬಿಡುತ್ತೆ. ಸಿನಿಮಾ ಇಂಡಸ್ಟ್ರಿನೂ ಕೂಡ ಕೈ ಕೊಟ್ಟ ಮೇಲೆ ಕೊನೆಗೆ ಕೆಲವು ಆಟೋ ಡ್ರೈವರು ಜೀವನ ಪರಿಸ್ಥಿತಿನೇ ಆಗ್ಬಿಡುತ್ತೆ. ಅವ್ರದ್ದು ಒಂದು ಡ್ರೈವರ್ ಜೀವನನೋ ಇಲ್ಲ ಬೇರೆ ಇನ್ನೊಂದು ಜೀವನಕ್ಕೂ ಹೋಗ್ಬಿಡ್ತಾರೆ ಅಷ್ಟೇ. ನೋಡಿ, ಇವ್ರ ಪರಿಸ್ಥಿತಿ ಈಗ ನಮ್ಮ ಹಿಂದೆ ಒಳ್ಳೆ ಸಿನಿಮಾದಲ್ಲಿ ಒಳ್ಳೆ ಬಿಗ್ ಹಿಟ್ ಆಗಿತ್ತು. ಗಣಪ ಅನ್ನೋ ಸಿನಿಮಾದಲ್ಲಂತೂ ತುಂಬ ಒಳ್ಳೆಯ ಹೆಸರು ಪಡ್ಕೊಂಡಿದ್ರು. ಗಣಪ ಸಿನಿಮಾದಲ್ಲಿ ಎಲ್ಲ ಸಾಂಗ್ಸ್ಗಳು ಕೂಡ ಹಿಟ್ಟಾಗಿತ್ತು. ಒಂದು 5 ಸಾಂಗ್ಸ್ ಏನೋ ಇದೆ. ಮುದ್ದಾಗಿ ನೀನು ನೋಡಲೆ ಅಂತೇನೋ ಸಾಂಗ್ಸು, ಮತ್ತು ಅದರಲ್ಲೆಲ್ಲ ತುಂಬ ಚೆನ್ನಾಗಿದೆ ಸಾಂಗ್ಸು. ಅದು ಬಿಟ್ಟರೆ ಕರಿಯ 2 ಅಂತೂ ಒಂದು 7-8 ಇಯರ್ಸ್ ಹಿಂದೆ ಕರಿಯ 2 ಅಂತಕ್ಕಂಥದ್ದು ಒಂದು ಸಿನಿಮಾ ಚೆನ್ನಾಗಿತ್ತು. ಮತ್ತು ಇವ್ರ ತಂದೆ ಕೂಡ ಅಷ್ಟೇ ನಿರ್ಮಾಪಕರಾಗಿರ್ತಾರೆ. ಇವ್ರ ತಂದೆ ತಂದೆ ಹೆಸರು ಬಾಲರಾಜ್ ಅಂತ, ಆನೇಕಲ್ ಬಾಲರಾಜ್ ಅಂತ ಕೂಡ ಕರೀತಾರೆ ಇವ್ರನ್ನ. ಇವ್ರ ತಂದೆ ಕೂಡ ಹಿಂದೆ ಎಲ್ಲ ಒಂದು 10 ವರ್ಷದ ಹಿಂದೆ ತೀರ್ಕೊಂಡಿದ್ರು. ಆವಾಗಲೂ ಕೂಡ ತೀರ್ಕೊಂಡಾಗ ನಮ್ಮ ಸ್ಯಾಂಡಲ್ವುಡ್ ಕೂಡ ಕಣ್ಣೀರು ಹಾಕಿತ್ತು. ತೀರ್ಕೊಂಡಾಗೆಲ್ಲ ಹೋಗಿ ಇವರು ಕೂಡ ಪ್ರೊಡ್ಯೂಸರ್ ಆಗಿರೋದ್ರಿಂದ, ಮತ್ತು ಪ್ರೊಡ್ಯೂಸರ್ ಮಗ ಇವರು. ಗಣಪ ಅಂತ ಒಂದು ಖ್ಯಾತಿಯ ಸಂತೋಷ್ ಬಾಲರಾಜ್ ಅವರು ಪ್ರೊಡ್ಯೂಸರು, ನಿರ್ಮಾಪಕರ ಮಗ ಆಗಿರೋದ್ರಿಂದ ಇವಾಗಲೂ ಕೂಡ ನೋಡಿ, ದರ್ಶನ್ ಅವ್ರ ಜೊತೆ ಯಾವಾಗಲೂ ಇವರು ಸಂಬಂಧ ಜಾಸ್ತಿ ಇರ್ತಿತ್ತು. ಯಾಕೆಂದರೆ ದರ್ಶನ್ ಅವ್ರ ಜೊತೆ ಕರಿಯ ಅನ್ನೋ ಸಿನಿಮಾದಲ್ಲಿ ಪ್ರೊಡ್ಯೂಸರ್ ಇವರು, ಮುಂದೆ ನಿರ್ಮಾಪಕರು ಇವರೇ ಕೂಡ ಆಗಿದ್ರು. ಕರಿಯ ದರ್ಶನ್ ಅವರ ಒಂದು ಸ್ಟಾರ್ಟಿಂಗ್ ಸಿನಿಮಾ, ಮೊದಲನೇ ಸಿನಿಮಾ ಕರಿಯ ಪಿಕ್ಚರಲ್ಲೇ ಇವರು ಕೂಡ ನಿರ್ಮಾಪಕರಾಗಿ ಬಂಡವಾಳನ ಹೂಡಿದ್ರು. ಆವಾಗಲೂ ಕೂಡ ಒಂದು ದೊಡ್ಡ ಮಟ್ಟದಲ್ಲಿ ಸಕ್ಸಸ್ಸನ್ನು ತಂದು ಕೊಟ್ಟಿರೋದ್ರಿಂದ ಇವರು ಕೂಡ ತುಂಬ ಖುಷಿಯಾಗಿದ್ದರು. ಕೊನೆಗೆ ಕಾಲ ಎಲ್ಲಿಗೋಯ್ತೋ ಗೊತ್ತಿಲ್ಲ. ಇವರು ಕೂಡ ಒಂದು 10 ಇಯರ್ಸ್ ಬ್ಯಾಕು ಏನೋ ಒಂದು ಸಮಸ್ಯೆ ಆಗಿ ಪ್ರಾಬ್ಲಮ್ ಆಗಿ ಕಾಯಿಲೆಯಿಂದ ಬಳಲ್ತಾ ಈಗ ಸಾವನ್ನಪ್ಪಿಟ್ರು ಅಷ್ಟೇ. ಆದರೆ ಸದ್ಯಕ್ಕೆ ಈಗ ನೋಡಿ, ಇವ್ರ ಮಗ ಗಣಪ ಖ್ಯಾತಿಯ ಇವ್ರ ಮಗ ಸಂತೋಷ್ ಬಾಲರಾಜ್ ಅವ್ರಿಗೂ ಕೂಡ ಜಾಂಡೀಸ್ ಅನ್ನೋ ಕಾಯಿಲೆ ಕೂಡ ಬಂದಿದೆ. ನೋಡಿ, ನಮ್ಮ ಸ್ಯಾಂಡಲ್ವುಡ್ ಕೂಡ ಈಗ ನೋಡಿ, ಅವರು ಕೂಡ ಹಿಂದೆ ಎಲ್ಲ ಒಂದು ಸಿನಿಮಾ ಬಿಗ್ ಹಿಟ್ ಅಂತಂದರೆ ದೊಡ್ಡ ಮಟ್ಟದಲ್ಲಿ ದೊಡ್ಡ ಎಲ್ಲ ಸಿನಿಮಾಗಳು ಹಿಟ್ ಆಗಬೇಕು ಅಂತಲ್ಲ. ಆದರೂ ಕೂಡ 1-2 ಸಿನಿಮಾ ಕೂಡ ಹಿಟ್ಟಾದರೂ ಕೂಡ ಈಗ ಪ್ರಯೋಜನ ಆಗ್ತಾ ಇಲ್ಲ. ನೋಡಿ, 1-2 ಸಿನಿಮಾ ಹಿಟ್ಟಾದರೂ ಕೂಡ ಅವ್ರಿಗೆ ಬೆಲೆನೇ ಇರಲ್ಲ. ಸಿನಿಮಾ ಇಂಡಸ್ಟ್ರಿ ಅಂತಂದರೆ ಎಲ್ರಿಗೂ ಅಷ್ಟೇ ಅಂಥದ್ದೇನು ಬೆಲೆನೇ ಇರಲ್ಲ. ಈಗ ನೋಡಿ, ಕರಿಯ ಸಿನಿಮಾದಲ್ಲೂ ಕೂಡ ದರ್ಶನ್ ಸರ್ ಹಿಂದೆ ಎಲ್ಲ ತುಂಬ ದೊಡ್ಡ ಮಟ್ಟದಲ್ಲಿ ಇಟ್ಕೊಂಡಿದ್ರು. ಅಲ್ಲಿಂದ ಕೂಡ ಬಂದು ಅಯ್ಯ ಸ್ವಾಮಿ ಮತ್ತು ಬೇರೆ ಕಲಾಸಿಪಳ್ಳಿ ಅಂತ ಸಿನಿಮಾ ಆಗ್ಬೋದು, ತುಂಬ ಬೇರೆ ಸಿನಿಮಾಗಳು ಕೂಡ ಮಾಡ್ಕೊಂಡು ಬಂದರು. ಸಿನಿಮಾದಲ್ಲಿ ದೊಡ್ಡ ಮಟ್ಟದಲ್ಲಿ ಹೆಸರು ಮಾಡಿದ್ರು. ಈಗಲೂ ಕೂಡ ಮುಂದೆ ಮಾಡ್ತಾ ಇದ್ದಾರೆ. ರಾಬರ್ಟ್ ಅನ್ನೋ ಸಿನಿಮಾದಲ್ಲಿ ಇನ್ನು ಎಲ್ಲ ಸಿನಿಮಾ ಕೂಡ ದೊಡ್ಡ ಮಟ್ಟದಲ್ಲಿ ಹೆಸರು ಮಾಡ್ಕೊಂಡು ಬಂದರು ದರ್ಶನ್ ಅವರು. ಅದೇ ರೀತಿ ಇವರು ಕೂಡ ದರ್ಶನ್ ಅವ್ರು ನನ್ನ ಫ್ಯಾನ್ ಆಗಿರೋದ್ರಿಂದ, ನಾನು ಕೂಡ ದರ್ಶನ್ ಅವ್ರ ಫ್ಯಾನು, ಅಭಿಮಾನಿ ಆಗಿರೋದ್ರಿಂದ ಕರಿಯ 2 ಮಾಡ್ತೀನಿ ಅಂತ ಕೂಡ ಬಂದಿದ್ರು. ಸಿನಿಮಾ ಇಂಡಸ್ಟ್ರಿಗೆ ಕರಿಯ 2 ಮಾಡ್ತೀನಿ ನಾನು, ಕರಿಯ 2 ಒಂದು ಸಕ್ಸಸ್ ಕಾಣುತ್ತೆ ಅಂತ ಕೂಡ. ಕರಿಯ 2 ಅಷ್ಟೇ, ಅಲ್ಲೂ ಕೂಡ ಖ್ಯಾತ ಮಯೂರಿ ಖ್ಯಾತ್ರಿ ಅಂತ ಒಂದು ಹೀರೋಯಿನ್ ಬರ್ತಾರೆ. ಅಲ್ಲಿ ಮಯೂರಿ ಅಂತ ಹೀರೋಯಿನ್ ಬರ್ತಾರೆ ಕರಿಯ 2 ಅಲ್ಲಿ. ಅವರು ಕೂಡ ಕರಿಯ 2 ಅಲ್ಲಿ ಹೀರೋನ್ ಹಾಕೊಂಡು ಚೆನ್ನಾಗಿ ಮಾಡಿದ್ರು ಅವರು ಕೂಡ. ಯಾಕೆಂತಂದರೆ ಕರಿಯ 2 ಸಿನಿಮಾ ಕೂಡ ತುಂಬ ಚೆನ್ನಾಗಿದೆ, ಬಿಗ್ ಹಿಟ್ ಆಗಿತ್ತು. ಈಗಲೂ ಕೂಡ ಈಗ ನೋಡಿ, ಅವ್ರದ್ದು ಸಂತೋಷ್ ಬಾಲರಾಜ್ ಅವ್ರದ್ದು ಸಿನಿಮಾ ಏನಂತಂದರೆ ಸಿನಿಮಾ ಬರ್ತಾ ಇರೋದು ಏನಂತಂದರೆ ಅವ್ರದ್ದು ಉಮಾಪತಿ ಅವರೆಲ್ಲ ತುಂಬ ಈ ಇಂಡಸ್ಟ್ರಿಗೆ ಬಂದು ಏನೋ ಒಂದು ಮಾಡಬೇಕು, ಪ್ರೊಡ್ಯೂಸರ್ ಆಗಿ ನಾವು ನಿರ್ಮಾಣ ಮಾಡಬೇಕು ಅಂತ ಕೂಡ ಬಂದಿದ್ದರು ಆ ಟೈಮಲ್ಲಿ. ಸದ್ಯಕ್ಕೆ ಈಗ ಸಂತೋಷ್ ಬಾಲರಾಜ್ ಅವರ ಒಂದು ಅಪ್ಕಮಿಂಗ್ ಸಿನಿಮಾ ಅಂತಂದರೆ ಸತ್ಯಮ್ಮು, ಕಾಜಲ್ ಅಂತಕ್ಕಂಥ ಒಂದು ಸಿನಿಮಾಗಳೆಲ್ಲ ಮುಂದೆ ಬರಬೇಕಾಗಿತ್ತು, ರಿಲೀಸ್ ಆಗಬೇಕಾಗಿತ್ತು. ಅಷ್ಟರಲ್ಲಿ ಇವ್ರಿಗೆ ಒಂದು ಜಾಂಡೀಸ್ ಅಂತಕ್ಕಂಥ ಒಂದು ಕಾಯಿಲೆ ಕಾಣಿಸ್ಕೊಂಡಿರೋದು. ನಮ್ಮ ಸ್ಯಾಂಡಲ್ವುಡ್ಗೂ ಎಲ್ಲರೂ ಕೂಡ ನೋಡಬೇಕಾದ ಒಂದು ಪರಿಸ್ಥಿತಿ ಇದು. ನೋಡಿ, ನಮ್ಮ ಸ್ಯಾಂಡಲ್ವುಡ್ ಅಂತಂದರೆ ಸಂತೋಷ್ ಬಾಲರಾಜ್ ಅವ್ರಿಗೆ ಈಗ
ಕಾಯಿಲೆ ಬಂದಿರೋದು ಜಾಂಡೀಸ್ಗೆ ಎಲ್ಲರೂ ಕೂಡ ಎಷ್ಟೋ ಜನ ಗೊತ್ತಿಲ್ಲದೆ ಇರ್ಬೋದು. ಸದ್ಯಕ್ಕೆ ಈ ಸುದ್ದಿನ ತಿಳಿಸ್ಬೇಕಾಗಿ ಬಂತು ಅಂತ ಕೂಡ ನಿಮಗೂ ಕೂಡ ಎಷ್ಟೋ ಜನ ಗೊತ್ತಿಲ್ಲದೆ ಇರ್ಬೋದು. ದಯವಿಟ್ಟು ಶೇರ್ ಮಾಡಿ, ಯಾಕೆ ಅಂತಂದರೆ ಎಲ್ಲರೂ ಕೂಡ ತಿಳ್ಕೊಳ್ಳಿ, ಅವರು ಕೂಡ ಹೋಗಿ ಹಾಸ್ಪಿಟ್ಲ್ ಹೋಗಿ ನೋಡ್ಕೊಂಬರಲಿ. ಯಾಕೆಂದರೆ ಒಬ್ಬ ಹಿಂದೆ ಎಲ್ಲ ಆಗಿರ್ತಕ್ಕಂಥ ನಟರು ಏನೇನೋ ದೊಡ್ಡ ಮಟ್ಟದಲ್ಲಿ ಸಕ್ಸಸ್ ಕಾಣಬೇಕು ಅಂತ ಬರ್ತಾರೆ, ದೊಡ್ಡ ಮಟ್ಟದಲ್ಲಿ ಆಗಬೇಕು, ನಾವು ಒಂದೊಳ್ಳೆ ಹೆಸರನ್ನು ಮಾಡಬೇಕು ಅಂತ ಬರ್ತಾರೆ. ಬಟ್ ನೋಡಿ, ಒಂದು ಚಿಕ್ಕ ಮಟ್ಟದಲ್ಲೂ ಕೂಡ ಹೆಸರು ಮಾಡೋಕ್ಕಾಗಲ್ಲ. ಯಾಕೆಂದರೆ ನಾವು ಇರ್ತಕ್ಕಂಥ ಒಂದು ಜೀವನ ಮುಂದೆ ಆ ರೀತಿ ಕರ್ಕೊಂಡು ಹೋಗ್ಬಿಡುತ್ತೆ. ನಮ್ಮ ಬದುಕು ಎಷ್ಟು ಕ್ರೂರಿ ಅಂತಂದರೆ ನಾವು ಊಹೇನು ಮಾಡ್ಕೊಳಕ್ಕಾಗಲ್ಲ. ಅಂಥ ಬದುಕಲ್ಲಿ ನಾವು ಬದುಕ್ತಾ ಇದ್ದೀವಿ. ನಮ್ಮ ಬದುಕಿಂದ ನಾವು ಈಗಲೂ ಕೂಡ ಏನಂದ್ರೇನು ಮಾಡ್ಕೊಳಕ್ಕಾಗ್ತಾ ಇಲ್ಲ. ಯಾಕೆಂತಂದರೆ ಒಂದು ಜೀವನವನ್ನು ನೋಡಿ, ಈಗ ಟಾಪ್ ಹೀರೋಸ್ ಅಂತ ನಾವೇನು ಕರಿತೀವಿ, ಶಿವಣ್ಣ, ಸುದೀಪ್ ಆಗ್ಬೋದು, ದರ್ಶನ್ ಸರ್ ಆಗ್ಬೋದು, ಯಶ್ ಅವ್ರು ಆಗ್ಬೋದು, ಇದೇ ರೀತಿ ಟಾಪ್ ಹೀರೋಸ್ ಆಗಬೇಕು ಅಂತಲೇ ಕೂಡ ಬರ್ತೀವಿ. ಆದರೆ ಕೊನೆಗೆ ನಮ್ಮ ಒಂದು ಹೆಲ್ತ್, ಆರೋಗ್ಯ ಅಂತ ಅನ್ನೋದೇನಿರುತ್ತೆ, ಆ ಆರೋಗ್ಯವನ್ನು ನಾವು ಕಾಪಾಡ್ಕೊಂಡು ಹೋಗೋದಕ್ಕೆ ಆಗಲ್ಲ. ಯಾಕೆಂತಂದರೆ ಆರೋಗ್ಯವನ್ನು ಕಾಪಾಡಬೇಕು ಅಂತಂದರೆ ನಮಗೆ ಒಂದು ಏನೋ ಒಂದು ನಮ್ಮ ಹತ್ರನೂ ಕೂಡ ಒಂದು ಬುದ್ಧಿ ಅನ್ನೋದಿರಬೇಕು. ಆ ಬುದ್ಧಿ ಅನ್ನೋದು ನಮ್ಮ ಹಿಡಿತದಲ್ಲಿ ಇಲ್ಲ ಅಂತಂದರೆ ಆರೋಗ್ಯ ನೋಡಿ, ಆರೋಗ್ಯದಿಂದ ಯಾರು ಕೂಡ ತಪ್ಪಿಸ್ಕೊಳಕ್ಕಾಗಲ್ಲ. ನಮ್ಮ ಒಂದು ತಿನ್ನೋ ಅನ್ನ ಇದೆಯಲ್ಲ, ಅನ್ನ ಆಹಾರ ಅಂತಕ್ಕಂಥದ್ದನ್ನು ನಾವು ಕರೆಕ್ಟಾಗಿ ಕರೆಕ್ಟಾಗಿ ಫಾಲೋ ಮಾಡ್ಕೊಂಡು ಹೋಗಲಿಲ್ಲ ಅಂದರೆ ಜಾಂಡೀಸ್ ಅಂತಲ್ಲ, ಎಲ್ಲ ಕಾಯಿಲೆಗಳು ಕೂಡ ಬಂದುಬಿಡುತ್ತೆ. ನೋಡಿ, ಕೆಲವು ನೋಡಿ ಶಿವಣ್ಣನೂ ಕೂಡ ಈಗ ಲಾಸ್ಟ್ ಟೈಮು ಕ್ಯಾನ್ಸರ್ ಕೂಡ ಬಂದಿತ್ತು. ಶಿವಣ್ಣಿಗೂ ಕೂಡ ಕ್ಯಾನ್ಸರ್ ಬಂದಿರೋದ್ರಿಂದ ವಿಚಾರ ನೋಡಿ, ಎಂತೆಂಥ ಸ್ಥಿತಿಯನ್ನು ಅವರು ಕೂಡ ಅಮೆರಿಕಾಗೆ ಹೋಗಿ ಟ್ರೀಟ್ಮೆಂಟ್ ತೊಗೊಂಡು ಬದುಕಬೇಕಾಯಿತು. ನೋಡಿ, ಅವ್ರ ಹತ್ರ ಕೂಡ ಏನೋ ದುಡ್ಡಿದೆ, ಕೋಟಿ ದುಡ್ಡಿದೆ, ಅಮೆರಿಕಾದಲ್ಲಿ ಹೋಗಿ ಟ್ರೀಟ್ಮೆಂಟ್ ತೊಗೊಂಡು ಕೂಡ ಏನೋ ವಾಸಿ ಆಗಿಬಿಟ್ರು. ಆದರೆ ಈಗ ಕಾಯಿಲೆ ಅಂತಕ್ಕಂಥದ್ದನ್ನು ನಾವು ಕಾಪಾಡ್ಕೊಂಡು ಹೋಗಲಿಲ್ಲ ನಮ್ಮ ಆರೋಗ್ಯವನ್ನು, ಅಂದರೆ ನಮ್ಮ ಆರೋಗ್ಯ ನಮ್ಮ ಕೈಲಿಲ್ಲ ಅಂದರೆ ನಮ್ಮ ಸ್ಯಾಂಡಲ್ವುಡ್ ನಟರಿಗೆ ಮಾತ್ರ ಅಲ್ಲ, ನಮಗೂ ನಿಮಗೂ ಎಲ್ಲರಿಗೂ ಕೂಡ ಬಂದೇ ಬರುತ್ತೆ ಕಾಯಿಲೆ ಅಂತಕ್ಕಂಥದ್ದು. ಆ ಕಾಯಿಲೆಯನ್ನು ನಾವು ಕಾಪಾಡ್ಕೊಂಡು ಹೋಗಲಿಲ್ಲ ಅಂದರೆ ನಾವು ಈ ಸ್ಥಿತಿನ ಎಲ್ಲ ಟೈಮಲ್ಲಿ ಎದುರಿಸಬೇಕಾಗುತ್ತೆ. ಈ ಎದುರಿಸಬೇಕಾಗಿರೋ ಒಂದು ಪರಿಸ್ಥಿತಿನ ನಿಜವಾಗ್ಲೂ ನೀವು ನೋಡಿ, ನೀವೆಲ್ಲರೂ ಕೂಡ ಎಷ್ಟೋ ಜನ ಗೊತ್ತಿಲ್ಲದೆ ಇರ್ಬೋದು. ನೋಡಿ, ನಾವೇನೇನೋ ಈ 20 ರಿಂದ 30 ಏಜ್ ವಯಸ್ಸು ಏನಿರುತ್ತೆ, ಆ ವಯಸ್ಸಲ್ಲಿ ಏನು ಬೇಕು ಎಲ್ಲ ತಿಂದುಬಿಡ್ತೀವಿ. ನೋಡಿ, ಸ್ವೀಟ್ ಆಗಲಿ, ಹಾಳು ಮುಳು, ಗೋಬಿ ಮಂಚೂರಿ, ಪಾನಿಪುರಿ ಎಲ್ಲ ಏನು ಬೇಕು ತಿಂತಾ ಇರ್ತೀವಿ. ನೋಡಿ, ಒಂದು ಒಳ್ಳೆ ಫುಡ್ ತಿನ್ನಲ್ಲ, ಏನೇ ಆಗಲಿ ಒಂದು ಒಳ್ಳೆ ಫುಡ್ ಅಂತ ನಾವೇನು ಕರಿತೀವಿ, ಡ್ರೈ ಫ್ರೂಟ್ಸು, ಹಣ್ಣುಗಳು ಎಲ್ಲ ಇನ್ನೂ ಏನೇನಿರುತ್ತೆ ಡ್ರೈ ಫ್ರೂಟ್ಸಲ್ಲಿ, ಅದನ್ನೆಲ್ಲ ನಾವು ಬಿಟ್ಟು ಬೇರೆ ಜಂಕ್ ಫುಡ್ಸ್ ಎಲ್ಲ ನಾವು ತಿಂದು ಆರೋಗ್ಯವನ್ನು ಕೂಡ ಹಾಳು ಮಾಡ್ಕೊಳ್ಳುವಂಥ ಪರಿಸ್ಥಿತಿ ಕೊಟ್ಟಾಗ್ತೀವಿ. ಆ ಟೈಮಲ್ಲಿ ನೋಡಿ, ಈಗಲೂ ಕೂಡ ಇವರು ಸಂತೋಷ್ ಬಾಲರಾಜ್ ಅಂತವರು ಏನೋ ಜಾಂಡೀಸ್ ಬರ್ತಕ್ಕಂಥ ಒಂದು ಕಾಯಿಲೆಯಿಂದ ನರಳ್ತಾ ಇರೋದ್ರಿಂದ ಅದೇನು ಅವ್ರ ಆರೋಗ್ಯದ ಮೇಲೆ ಪರಿಣಾಮ ಬೀರುತ್ತೆ ಅನ್ನೋದು ಗೊತ್ತಿಲ್ಲ. ಅದಕ್ಕೆ ದರ್ಶನ್ ಸರ್ ಏನಾದರೂ ಸಹಾಯ ಮಾಡ್ತಾರೋ ಇಲ್ಲ, ಅವರು ಏನಾದರೂ ಹೆಲ್ಪ್ ಮಾಡ್ತಾರೋ ಅನ್ನೋದು ಕೂಡ ಈಗಲೂ ಕೂಡ ಗೊತ್ತಿಲ್ಲ. ಮುಂದೆ ನೋಡಬೇಕು ಸ್ನೇಹಿತರೆ, ಏನಾಗುತ್ತೆ. ಈಗ ಜಾಂಡೀಸ್ ಕಾಯಿಲೆ ಬಳಲ್ತಾ ಇರೋದ್ರಿಂದ ಏನಾದ್ರು ಬದುಕ್ತಾರ ಇಲ್ಲ ಏನಾದರೂ ತೀರೋಗ್ಬಿಡ್ತಾರ ಅನ್ನೋದು ಗೊತ್ತಿಲ್ಲ. ಬಟ್ ಕಾಯಿಲೆ ಬಂದಿದೆ, ಹಾಸ್ಪಿಟ್ಲಿಗೆ ಅಡ್ಮಿಟ್ ಆಗಿದ್ದಾರೆ. ಬಟ್ ದರ್ಶನ್ ಸರ್ ಏನಾದರೂ ಅವ್ರ ಕೈಲಿ ಹೆಲ್ಪ್ ಆಗುತ್ತೆ ಅನ್ನೋದು ಕೂಡ ಈಗಲೂ ಕೂಡ ಗೊತ್ತಾಗ್ತಾ ಇಲ್ಲ. ಸದ್ಯಕ್ಕೆ ನೋಡೋಣ ನೆಕ್ಸ್ಟ್ ವಿಡಿಯೋದಲ್ಲಿ ಸ್ನೇಹಿತರೆ, ಅವರು ಒಂದು ವಿಷಯಗಳು ಇನ್ನೂ ಪೂರ್ತಿ ವಿವರವಾಗಿ ತಿಳಿಸ್ತೀನಿ. ಯಾಕೆ ಅಂತಂದರೆ ಅವರು ಒಂದು ವಿಷಯ, ಈಗ ಸಂತೋಷ್ ಬಾಲರಾಜ್ ಅವರು ಸಿನಿಮಾದಲ್ಲೂ ಕೂಡ ಹಿಟ್ಟಾಗಬೇಕು ಅಂತ ಬಂದಿದ್ದರು, ಹಿಂದೆ ಹಿಟ್ಟಾಗಿದ್ರು. ಸದ್ಯಕ್ಕೆ ಈಗ ಕಾಯಿಲೆ ಬಂದಿರೋದ್ರಿಂದ ಯಾವ ಸಿನಿಮಾನೂ ಕೂಡ ಈಗ ಮಾಡೋಕ್ಕಾಗದೇ ಇರೋ ಕಾರಣ, ಮುಂದೆ ಏನಾಗಬೇಕು ಅಂತ ಕೂಡ ಅವ್ರಿಗೂ ಕೂಡ ಗೊತ್ತಾಗದೇ ಕಾರಣ ಈಗ ನೋಡಿ ದರ್ಶನ್ ಅವ್ರಿಗೂ ಒಂದು ಸುದ್ದಿ ಹೋಗಬೇಕು ಇದು. ಯಾಕೆಂದರೆ ದರ್ಶನ್ ಅವ್ರಿಗೂ ಸುದ್ದಿ ಹೋಗಿರೋದ್ರಿಂದ ನಿಜವಾಗ್ಲೂ ಗೊತ್ತಾಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ ನೆಕ್ಸ್ಟ್ ಮುಂದಿನ ವೀಡಿಯೋದಲ್ಲಿ ಏನಾಗುತ್ತೆ ಅಂತ ಅನ್ನೋದನ್ನ ನೆಕ್ಸ್ಟ್ ವೀಡಿಯೋದಲ್ಲಿ ನೋಡೋಣ ಸ್ನೇಹಿತರೆ.